ರಾಮೇಶ್ವರಕ್ಕೆ ಹೋದ್ರೂ ಶನೀಶ್ವರನ ಕಾಟ ತಪ್ಪಲಿಲ್ಲ ಅಂತಾರಲ್ಲ. ಜೈಲಿನಲ್ಲಿರೋ ದರ್ಶನ್ಗೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊಲೆ ಕೇಸ್ನಲ್ಲಿ ಒಂದು ಕಡೆ ಜೈಲಲ್ಲಿ ಹೋಗಿ ನೆಮ್ಮದಿಯನ್ನು ಹುಡುಕ್ತಾ ಇರುವಂತಹ ದರ್ಶನ್ಗೆ ನಿದ್ದೆ ಬರ್ತಿಲ್ಲ, ಚಳಿಯನ್ನು ತಡೆಯೋದಕ್ಕಾಗ್ತಾ ಇಲ್ಲ. ಇದರ ನಡುವೆನೇ ಈಗ ಮತ್ತಷ್ಟು ಸಂಕಷ್ಟಗಳು ಎದುರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನದು ಬನ್ನಿ ನೋಡ್ಕೊಂಡು ಬರೋಣ. ರೌಡಿ ಶೀಟರ್ ಜೊತೆ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ, ಪೊಲೀಸರಿಂದ ಚಾರ್ಜ್ ಶೀಟ್ಗೆ ಸಿದ್ಧತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗುವ ಸಾಧ್ಯತೆ ಇದೆ. ಮೊದಲ ಬಾರಿ ಜೈಲು ಸೇರಿದಾಗ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಆತನ ಸಹಚರರ ಜೊತೆಗೆ ರಾಜಾತಿಥ್ಯ ಪಡೆದ ಫೋಟೋ ರಿವೀಲ್ ಆಗಿತ್ತು. ಈ ಸಂಬಂಧ 3 ಎಫ್ಐಆರ್ಗಳು ಕೂಡ ದಾಖಲಾಗಿತ್ತು. 2 ಎಫ್ಐಆರ್ಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ರಾಜಾತಿಥ್ಯದ ಕೇಸ್ನಲ್ಲಿ ಈ ತಿಂಗಳ ಅಂತ್ಯಕ್ಕೆ ಚಾರ್ಜ್ ಶೀಟ್ಗೆ ಪೊಲೀಸರು ರೆಡಿಯಾಗಿದ್ದಾರೆ. ಚಾರ್ಜ್ ಶೀಟ್ಗೆ ಕಾರಣವಾದ ಅಂಶ: ರಾಜಾತಿಥ್ಯ ಕಲ್ಪಿಸಿದ ಜೈಲಾಧಿಕಾರಿಗಳ ಸಸ್ಪೆಂಡ್ ಮಾಡಿದ್ದು, ಆರೋಪಿತ ಜೈಲಾಧಿಕಾರಿಗಳ ಮೇಲೆ ಪ್ರಾಸಿಕ್ಯೂಷನ್ನಿಂದ ಅನುಮತಿ ಪಡೆದಿರೋದು, ಚೇರ್ ಟೇಬಲ್ ಹಾಕಿದವರು ಕಾಫಿ ಸಿಗರೇಟ್ ಕೊಟ್ಟವರ ಸ್ಟೇಟ್ಮೆಂಟ್, ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗನ ಸ್ಟೇಟ್ಮೆಂಟ್, ರಿವೀಲ್ ಆದ ಫೋಟೋ ಒರಿಜಿನಲ್ ಅಂತೇಳಿ ಎಫ್ಎಸ್ಎಲ್ನಿಂದ ಕನ್ಫರ್ಮ್ ಆಗಿರೋದು. ಹೀಗೆ ಸಾಲು ಸಾಲು ಸಾಕ್ಷಿಗಳ ಆಧಾರವನ್ನು ಇಟ್ಕೊಂಡು ಚಾರ್ಜ್ ಶೀಟ್ಗೆ ಸಿದ್ಧತೆ ಮಾಡಲಾಗ್ತಿದೆ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೆಂಡ್ ಆಗಿರೋ ದರ್ಶನ್ಗೆ ಇದು ಮತ್ತೊಂದು ಸಂಕಷ್ಟವನ್ನು ತಂದೊಡೋ ಸಾಧ್ಯತೆ ಇದೆ. ಕಾರಾಗೃಹದಲ್ಲಿ ದರ್ಶನ್ಗೆ ಸಿಕ್ತಿಲ್ಲ ಹಾಸಿಗೆ ದಿಂಬು, ದರ್ಶನ್ ವಕೀಲರಿಂದ ಕೋರ್ಟ್ಗೆ ಮತ್ತೊಂದು ಅರ್ಜಿ, ಸೌಲಭ್ಯ ನೀಡ್ತಿಲ್ಲ ಖುದ್ದು ಪರಿಶೀಲಿಸುವಂತೆ ಮನವಿ. ಇದೇ ತಿಂಗಳ 9ನೇ ತಾರೀಕಿಗೆ ಹಾಸಿಗೆ ದಿಂಬು ನೀಡುವ ಸಂಬಂಧ ಆದೇಶ ಬಾಕಿ ಇದ್ದು, ಈ ನಡುವೆ ದಿಢೀರ್ ಅಂತೇಳಿ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸಿಆರ್ಪಿಸಿ 310ರ ಅಡಿಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದು, ಜೈಲಿನ ನಿಯಮಾವಳಿಗಳ ಪ್ರಕಾರ ಸೌಲಭ್ಯಗಳನ್ನು ಕೊಟ್ಟಿಲ್ಲ, ಹೀಗಾಗಿ ಖುದ್ದು ನ್ಯಾಯಾಧೀಶರು ಜೈಲಿಗೆ ಬಂದು ಪರಿಶೀಲಿಸಬೇಕು ಅಂತೇಳಿ ಅರ್ಜಿಯಲ್ಲಿ ಕೋರಿದ್ದಾರೆ. ಸದ್ಯ ದರ್ಶನ್ ಸಲ್ಲಿಸಿರುವ ಅರ್ಜಿಯ ವಾದ ಪರಿಗಣಿಸಿದ ಬಳಿಕ ತಲೆದಿಂಬಿನ ಆದೇಶವನ್ನು ಕೊಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ರಾಜಾತಿಥ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿ ಸಲ್ಲಿಕೆಗೂ ಸಹ ಮುಂದಾಗಿದ್ದು, ಇದು ಹೊಸ ಸಂಕಷ್ಟವನ್ನು ತಂದೊಡ್ಡುವ ಸಾಧ್ಯತೆ ಇದೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.